ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಬ್ಲಾಗ್ ಬಂದು ಈಗ ಟೈಮ್ ನೋಡಿದ್ರಿ 8:30ಗೆ ವಿಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ಕೊಂಡಿನಿ. ಬ್ಲಾಗ್ ಎಲ್ಲಿ ತನಕ ಹೋಗುತ್ತಾ ಗೊತ್ತಿಲ್ಲ, ಅಂದ್ರೂ ಕೂಡ ಕೀಪ್ ವಾಚಿಂಗ್, ಪ್ಲೀಸ್ ಸಪೋರ್ಟ್. ಮಗಳು ನೋಡ್ರಿ ಫ್ರೆಂಡ್ಸ, ನಾನು ಲಾಸ್ಟ್ ವಿಡಿಯೋದೊಳಗೆ ತೋರಿಸಿದ್ದೆ. ಸಲಿಯೊಳಗೆ ಇದು ಇರೋದ್ರಿಂದ ಆಕಿ ರೆಡಿಯಾಗಿ ಹೋಗಿದ್ಲು. ಚೆನ್ನಾಗಿ ಕಾಣಕತ್ತಿದ್ಲಂತ ನೀವು ಕೂಡ ಕಮೆಂಟ್ ಹಾಕಿರಿ. ಎಷ್ಟೇ ಆಗಲಿ ಹೆಣ್ಮಕ್ಳದ್ದು ಒಂದು ಅಲಂಕಾರದ ಅಂದ ಚಂದ ನೋಡೋದೇ ಅದೊಂದು ಖುಷಿ ಅಂತ ಹೇಳ್ಬೋದು. ಕಂಪಾಸ್ನೊಳಗೆ ಈ ಥರ ಹಳ್ಳಿಂದ ಇದು ಐತ್ರಿ, ಇದು ಗೇಮ್ ಥರ. ಹಾಂ, ನೀ ಮೊದಲು ಅಭ್ಯಾಸ ಮಾಡು. ನಾ ಏನು ಹೇಳ್ತೀನಿ ಅದನ್ನು ಮಾಡು, ಆಮೇಲೆ ತೋರ್ಸಕತ್ತಿ. ಟೈಮ್ ಪಾಸ್ ಮಾಡ್ಬೇಡ, ನೀಟ್ ಕುಂದ್ರು ಮೊದಲ. ನಾಳೆ ಏನು ಹೇಳೀನಿ, ನೀಟ್ ಕುಂದ್ರು, ಶಿಸ್ತು ಕುಂದ್ರು. ಹ್ಞೂ, ಅಂಕ್ಲಿ ಪೆಲ್ಲೈತಿ ಇನ್ನೇ ಇದು ಇದ್ದಿ. ಮತ್ತು ನಾವು ವಿಡಿಯೋ ಚಾಲು ಮಾಡೋದು, ನಾಟಕ ಚಾಲು ಮಾಡಿದೆ. ನೀನು ಕೆಲಸ ಮಾಡೋದು ಬೇಡ, ಬರೀ ನಿಂದ ಮುಂದೆ ಕುಂದ್ರಲಿ. ಎಷ್ಟೊತ್ತಾಯ್ತು ರೀ ಸದ್ಯಕ್ಕೆ ಅವನಿಗೆ ಹೋಮ್ವರ್ಕ್ ಹೇಳಕತ್ತಿ. ಕ್ಯಾಪಿಟಲು ಸ್ಮಾಲ್ ಜೊತೆಗೆ ಆ ಸ್ಪೆಲ್ಲಿಂಗಿದ್ದು ತಕ್ಕಂಗೆ ಲೆಟರ್ಸ್ಗೆ. ಹಾಗಾಗಿ ಇಷ್ಟೊತ್ತನೇ ಹೇಳೀನಿ. ಮತ್ತು ಊಟಕ್ಕೆ ಲೇಟ್ ಆಗುತ್ತೆ ರೀ, ಅಡುಗೆ ಮಾಡಬೇಕು. ಯಜಮಾನ್ರು ಬರೋಷ್ಟೊತ್ತಿಗೆ ಅವ್ರಿಗೆ ಉಣಿಸ್ಬೇಕು. ಮತ್ತು ಬೆಳಗ್ಗೆ ಈಗ ಇಬ್ಬರದು ಒಂದೇ ಟೈಮಿಗೆ ಇರೋದ್ರಿಂದ ಓಡಾಟ ಭಾಳ ಆಗುತ್ತೆ. ಹಾಗಾಗಿ ಈಗಿಂದ ಆಗೈತೆ ರೀ ಹೋಮ್ವರ್ಕ್. ಕುಂತಳಿ ಈಗ ಆರಾಮ್ಸಿರಿ. ಈಗ ಅಡುಗೆ ಮನೆಗೆ ಹೋಗೋಣ ಬರ್ರಿ ಅಪ್ಪು. 5 ನಿಮಿಷದಾಗ ಎಲ್ಲಿ ತನಕ ಬರೀತಿ ನಾನು ನೋಡ್ತೀನಿ ಈಗ. ಏನು? ಹಾಂ, ಸಂಜೆ ಮಾಡಿ ದೀಪ ಹಚ್ಚಿದ್ವಿ ನೋಡ್ರಿ ಫ್ರೆಂಡ್ಸ. ಬೆಳಗ್ಗೆನೇ ಮಿಳ್ಳಿ ತುಂಬಂಗೆ ಹಾಕಿಬಿಟ್ಟಿರ್ತೀವಲ್ಲ, ಹಂಗಾಗಿ ಚಂತನ ದೀಪ ಇರ್ತಾವೆ ನೋಡ್ರಿ ಫ್ರೆಂಡ್ಸ್. ಮಾಮೂಲಿ ಬಾಂಡೆಗಳು ತಿಕ್ಕಿಲಿ ಇಟ್ಟೀನಿ, ಅವು ಕೂಡ ಈಗ ಆರ್ಯಾವು, ಒಳಗಿಡಬೇಕು. ಚಹಾ ಮಾಡಿದ್ದೊಂದು ಮತ್ತು ಇದ್ರ ಮ್ಯಾಗ ಮುಚ್ಚಿದ್ದೆ, ಅದೊಂದು ತಾಟ್ರು ಅಷ್ಟೇ. ನಾಲ್ಕು ಬೀಳತನ ತಿಕ್ಕಕತ್ಬಿಟ್ಟಿನಿ ಈಗಂತ್ರೂ. ಹಂಗಾಗಿ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತಾ. ಅಕ್ಕಿ ತೊಳೆದು ಈಗ ಉಪ್ಪು ಹಾಕ್ತೀನಿ ರೀ. ಉಪ್ಪು ಹಾಕಿ ಅನ್ನಕ್ಕೆ ಇಡಕತ್ತೀನಿ ಸದ್ಯಕ್ಕೆ. ನೆಕ್ಸ್ಟ್ ಬೇರೆ ಏನು ಮಾಡೋದು ನೋಡಮ್ಮಂತ. ನೋಡಿರಿ, ಶೇಂಗದ ಪುಡಿ ಡಬ್ಬಿದು ಸ್ವಲ್ಪ ಐತಿ, ಸ್ವಲ್ಪ ಶೇಂಗದ ಪುಡಿ ಐತಿ. ಇದನ್ನು ಸ್ವಲ್ಪ ವಾಶ್ ಮಾಡಬೇಕು. ಹಾಗಾಗಿ ಇದ್ರಾಗೇ ಡೈರೆಕ್ಟಾಗಿ ಶೇಂಗದ ಪುಡಿನ ಸ್ವಲ್ಪ ನೆನಿಲಿ ಅಂಥೇಳಿ ಇದ್ರಾಗ ಡೈರೆಕ್ಟ್ ನೀರು ಹಾಕಿನ್ರಿ. ಈಗ ಶೇಂಗಾ ಸಾರು ಮಾಡಿದ್ರೆ ಆಯ್ತು ಅಂತೇಳಿ. ಈಗ ಪಲ್ಯಕ್ಕೆ ಏನು ಮಾಡೋಣ ನೋಡೋಣ. ಕಿರ್ಸಾಲಿ ಪಲ್ಯ ಐತ್ರಿ. ಯಜಮಾನ್ರು ಸಬ್ಬಸ್ಗಿ ಸೊಪ್ಪನ್ನು ತೊಗೊಂಡು ಬಂದಾರ. ಅದೇ ಈಗ ಮಾಡೀನಿ. ಮತ್ತು ಅದೇ ಮಾಡಿದ್ರೆ ಬೇಸರ ಆಗುತ್ತೆ ಅಂತೇಳಿ ನಿನ್ನೇನು ಮನೆ ಮಾಡಿದ್ದೆ ನೋಡ್ರಿ, ತಲೆಯಾಗ ಇಲ್ಲ. ನೀನು ಅಡುಗೆ ಏನು ಮಾಡೀವಿ, ನಾಷ್ಟ ಮಾಡೀವಿ ಅಂತ ಪಟ್ಕನ ಫ್ಲ್ಯಾಶ್ ಆಗಂಗಿಲ್ರಿ. ನಿಮಗೂ ಹಂಗಾಗುತ್ತಾನ ಕಮೆಂಟ್ ಮಾಡಿ ಹೇಳ್ರಿ. 2 ಸೂಡ ಕಿರ್ಸಾಲಿ ಐತಿ. ಮತ್ತು ಇದು ರಾತ್ರಿ ಅಷ್ಟು ಹೋಗಂಗಿಲ್ರಿ, ಒಂದ ಸೂಡು ಮಾಡ್ತೀನಿ. ಇಷ್ಟ ಐತಿ ನೋಡ್ರಿ ಫ್ರೆಂಡ್ಸ್. ಇನ್ನು ನೆಲ ಮೊನ್ನೆ ನಮ್ಮ ಅಕ್ಕರ ಊರಾಗ ಹೋದಾಗ ಇಟ್ಟಿಟ್ಟೆ ಐತ್ರಿ. ಅವ್ರು ಅದನ್ನ ಕಿತ್ತಿ ಒಡ್ಡಿನ ಮ್ಯಾಗ ಒಕ್ಕಟ್ಟಿದ್ರು. ಯವ್ವ ನಮ್ಮ ಕಡೆಗೆ ತರೋದು 10-15 ರೂಪಾಯಿ ಸೂಡು ಕೊಡ್ತಾರೆ ಯವ್ವ ಅಂತ. ಇಲ್ಲಿ ಯಾಕೆ ಹೇಳ್ಬೇಕು, ಅವನ್ನೆಲ್ಲ ದನ ಸಮಯ ತಿನ್ನಾಕ ಆಗಿಲ್ಲ ಅಂತ ತಿಂದು ಅವಕ್ಕೂ ಬೇಸರ ನೋಡ್ರಿ. ದನಕ್ಕೆ ಬೇಸರ ಆಗಿದ್ವು. ಸಿಟಿ ಊರ ಮನುಷ್ಯರಿಗೆ ಅಪರೂಪ. ಏನ್ ಮಾಡ್ಬೇಕ್ರಿ, ಅದಕ್ಕ ಅಂತಾರ ಏನಾಗಲ್ಲಕ್ಕ ಹಳ್ಳಿ ಊರ ನಮ್ಗ ಲೇಸ್ ಅಂತೇಳಿ. ಅವ್ರಿಗೆ ಅದೆಲ್ಲ ಬದುಕು ಕೆಮ್ಮತ್ ಅನ್ಸಲ್ರಿ, ಬೇಸರ ಅನ್ಸ್ಬಿಡ್ತಾರೆ. ನಾವು ಅದನ್ನ ಅವ್ರ ಕೀರ್ತಿ ಬೇಸರ ಒಕ್ಕಟ್ಟದನ್ನ ನಾವೇನೈತಿ ಅಪ್ರೂವ್ ಮಾಡಿ ರೊಕ್ಕ ಕೊಟ್ಟು ತೊಗೊಂಬರ್ತೀವಿ. ಕಿರ್ಸಾಲಿ ಪಲ್ಯ ರೊಟ್ಟಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಇದು ಕಾಂಬಿನೇಷನ್ ಇಂದ ರೊಟ್ಟಿನ ಮಾಡ್ತೀನಿ, ಚೆನ್ನಾಗಿ ಅನ್ಸುತ್ತೆ ರೊಟ್ಟಿ ಕೂಡ. ಓಕೆ, ಇದು ಮಾಡಿ ಸಿಗ್ತೀವಿ. ಹಾಯ್ ಮಾಡ್ರಿ. ಕಡಬಳಿ ಸ್ವಲ್ಪ ಸೊಲು ಆಗೈತಿ. ನಾ ತಿಂದ ನೋಡ್ದ ಎಕ್ದಮ್ ಚಟಕ್ದಾರ ಆಯ್ತ ಫ್ರೆಂಡ್ಸ್. ನೋಡ್ರಿ ಖಾಸ ಈಗ ಎದಕ್ ಬಂದಿರಿ, ಹೇಳ್ರಿ. ಇಲ್ಲಿ ಸಾಂಬಾರ್ ಐತರಿ, ಅಂತ ಕರಿಬೇಳೆ ಐತರಿ. ಸಾರು ಸಾಂಬಾರ್ ಅಂದ್ರೆ ಕರಿಬೇಳೆ. ಸಾರು 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 ನಂಗೆ ತಿಳಿದಿಲ್ಲ. ಅದಕ್ಕೆ ನಾ ಸಾರು ಅಂದು ಎಷ್ಟು ಚಲೋ ಆಗೈತಿ, ಚಟಕ್ದಾರ ಆಗೈತಿ. ನೋಡ್ರಿ ಎಷ್ಟು ವರ್ಣನೆ ಮಾಡ್ತಾರ ನಮ್ಮ ಮಾವ.
ನಾಷ್ಟ ಹೇಗೈತ್ರಿ ಮುಂಜಾನೆ? ನಾಷ್ಟ 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 ಮುಂಜಾನೆ ನಮ್ಮದು ಸಸಿ ಒಂದು 15-20 ಪಡ್ಡ ತಂದು ಕೊಟ್ಲು. ಚಟ್ಟಾಕ ದಾರ ದಿಕ್ಕ ತಿಂದಪ್ಪಲೆ ಹಳ್ಳಿಗಪ್ಪಲೆ ತಿಂದಪ್ಪಲೆ ಆಯ್ತು. ಹಳ್ಳಿ ರೀ? ಹಳ್ಳಿ ಪಡ್ಡ ಹತ್ತಿ 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 ಅದಕ್ಕೆ ಆನತ್ತರ ಹತ್ತಿ ಹತ್ತಿ ದೀಪ ಹಚ್ತಾರಲ್ಲ ಅದೇಲ್ರಿ ದೀಪ ಹಚ್ತಾರಲ್ಲ ನಮ್ಮಲ್ಲಿ ಹತ್ತೆತ್ತೀವಿ. ಅಪ್ಪು ಅದೇ ಅಪ್ಪು ಹತ್ತಾರ ಪಡ್ಡ ನಿನಗಲ್ಲ ಅಭ್ಯಾಸ ಪೂರ್ಣ ಮಾಡಿ ಹೋಗಂದಿನಪ್ಪು. ನೀ ನಾಟಕ ಮಾಡ್ಬಿಡಿ. ಈಗ ಅಡ್ಗೆ ಮಾಡತ್ತೀನಿ ನಂದು ಜಡ್ತನ ನೀ ಬರ್ದು ಹೋಗು ಹಂಗ ಹೋಗ್ಬೇಡ. ಲಿವನ್ ಜಡ್ ಪರ್ಸನ್ ಫಾಸ್ಟ್ ಬರ್ದವು ಇಲ್ಲಿಕ್ಕೆ ಏಡ್ ತಿಂತೀವಿ. ಅದೆಲ್ಲ ಸೋಸಿದ್ದಾಗೈತೆ ನೋಡ್ರಿ. ತೊಳೋದೆ ಫ್ರೆಂಡ್ಸ ನೋಡ್ರಿ. ಕಿರ್ಸಾಲಿ ಒಳಗಷ್ಟು ಕೆಂಪ ಅಯ್ಯೋ ನೀರ ನೋಡ್ರಿ ಇಷ್ಟೆಲ್ಲ ಹೊಲಸಿರ್ತೈತಿ. ನಮ್ಮ ಅವ್ರು ಬಂದಾರ. ಬೆಳಗ್ಗೆ ನಾಷ್ಟ ಕೊಟ್ಟಿದ್ದೀನಿ ರೀ. ಲಾಗ್ನ ನೋಡಿರ್ಬೋದು. ಮಸ್ತ್ ಆಗೈತಿ. ನಂಬರ್ ಆಗೈತಿ. ಎಕ್ದಮ್ ಬಾಯಾಗಿಟ್ರೆ ಕರಗ್ತಾವ. ಹಳ್ಳಿ ಆದಂಗೆ ಆಗ್ಯಾವಂತ ಹೇಳಕತ್ತಿದ್ರು ನೋಡ್ರಿ. ತೊಳೆದಿಟ್ಟಿನಿ ನೀರು ಮತ್ತು ಈ ಥರ ಇದಾಗ್ಯಾವು. ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಅನ್ನ ಆಗೈತಿ. ಈಗ ಸಾರು ಒಗ್ಗರಣೆ ಹಾಕೀನಿ. ಸಾರು ಸ್ವಲ್ಪ ಮಾಡೀನಿ. ಸ್ವಲ್ಪ ಊಟ ಮಾಡೋದಾಗುತ್ತೆ ರಾತ್ರಿ. ಆದರೆ ಎಲ್ಲ ಥರದ್ದು ನನಗೆ ಬೇಕು. ಅದಕ್ಕಂತೇಳಿ ಈಗ ಸಾರು ಆಗೈತಿ. ಈಗ ಬಡ ಪಲ್ಯಕ್ಕೆ ಸಜ್ಜು ಮಾಡ್ಕೊಂಡ್ಬಿಡ್ತೀನಿ ರೀ. ಈಗ ರಾಜಗಿರಿ ಪಲ್ಯನ ಮಾಡಾಕತ್ತೀನಿ ರೀ. ಎಣ್ಣೆ ಹಾಕೀನಿ, ಸ್ವಲ್ಪ ಜೀರಿಗೆ ಹಾಕೀನಿ, ಬೆಳ್ಳುಳ್ಳಿ ಹಾಕೀನಿ ಮತ್ತು ಇದು ರೀ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೀನಿ. ಸಿಂಪಲ್ಲಾಗಿ ಮಾಡಾಕತ್ತೀನಿ ರೀ. ಉಳ್ಳಾಗಡ್ಡಿನೂ ಹಾಕಿ ಮಾಡಿ ನಮ್ಮ ರೇಣುಕಾ ಸಿಸ್ಟರ್ ಅವರು 2-3 ಸರಿ ಹೇಳಿದ್ರು ಮಾಡಿರಿ, ಟ್ರೈ ಮಾಡಿ ನೋಡೀನಿ. ಈಗ ರಾತ್ರಿ ಟೈಮು ಜಾಸ್ತಿ ಏನು ಬೇಕಾಗಿಲ್ಲ. ಹಾಗಾಗಿ ಈಗ ಎಷ್ಟು ಸೊಪ್ಪು ಐತಲ್ಲ ಬರೀ ಸೊಪ್ಪಿನ ಪೂರ್ತಿಕನ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ. ಚೂರು ಕೆಂಪಾಗಲಿ ಬೆಳ್ಳುಳ್ಳಿ ಕ್ವಿಕ್ ಅಂತ ಮಾಡ್ಕೋಬಹುದು. ಟೇಸ್ಟು ಮಸ್ತ್ ಇರುತ್ತೆ. ಯಾರಿಗೆಲ್ಲ ಈ ಥರದ್ದು ಸೊಪ್ಪು ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ ಹೇಳ್ರಿ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿನಿ ತೊಳೆದು. ಇದು ಇಷ್ಟು ಬೊಗಣಿ ತುಂಬ್ದಂಗೆ ಕಾಣಿಸ್ತೈತಿ ನೋಡ್ರಿ. 1 ನಿಮಿಷದ ಒಳಗನೆ ಮೆತ್ತಗಾಗಿ ಕರಿಗಿ ಬಿಡ್ತೈತಿ. ಇದು ನೋಡೋಕೆ ಭಾಳ ಕಾಣಿಸ್ಬೋದು, ಅದ್ರ ಈಡಾಗಲ್ರಿ. ಇದು ಉಳ್ಳಾಗಡ್ಡಿ ಅದನ್ನ ಹಾಕಿದ್ರೆ ಈಡನ್ನಾಗುತ್ತಾ, ರುಚಿನೂ ಆಗುತ್ತಾ. ಬೆಳ್ಳುಳ್ಳಿದು ರುಚಿದು ಒಂಥರ ಆದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ದು ರುಚಿ ಒಂಥರ ಆಗುತ್ತೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕಲರ್ ತೆಗೈತಿ. ಅದಕ್ಕಂತೇಳಿ ಕಟ್ ಮಾಡಿ ಹಾಕ್ತೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಬಂತೀರಿ ಸದ್ಯಕ್ಕೆ. ಇದಕ್ಕೆ ಉಪ್ಪು ಭಾಳ ಬೇಕಾಗಿಲ್ಲ ರೀ, ಸ್ವಲ್ಪ ಹಾಕ್ಬೇಕು. ಇದ್ರ ಉಪ್ಪಿನ ಅಂಶ ಇರ್ತೈತಿ. ಈ ಸೊಪ್ಪಿನ ಪಲ್ಯಕ್ಕೆ ಮೆಂತ್ಯ ಪಲ್ಯ ಆಗಲಿ ರಾಜಗಿರಿ ಪಲ್ಯ ಆಗಲಿ ಉಪ್ಪು ನೋಡ್ಕೊಂಡು ಹಾಕ್ಬೇಕ್ರಿ. ಇಲ್ಲಿಕಂದ್ರೆ ಹೆಚ್ಚಿಗೆ ಆಗ್ಬಿಡ್ತು ನೋಡಿರಿ. ಎಷ್ಟು ಕಾಣಕತ್ತಿತ್ತು. ಈಗ ಇಷ್ಟ ಕರಿಗೆ ಇಷ್ಟ ಆಗುತ್ತೆ ನೋಡಿರಿ. ಜಾಸ್ತಿ ಒತ್ಬಿಟ್ಟು ಅಂದ್ರೆ ಕರಿಗೆ ಭಾಳ ಏನಂತೀರಿ ಇದಾದಂಗೆ ಆಗ್ಬಿಡ್ತೈತಿ. ಭಾಳ ಮೆತ್ತಗಾಗ್ಬಿಡ್ತೈತಿ. ಸ್ವಲ್ಪ ನಮ್ಗೆ ತಪ್ಪಲು ಕಾಣ್ಬೇಕಂದ್ರೆ ಜಾಸ್ತಿ ಕೈ ಇಡಾಕ ಹೋಗ್ಬಾರ್ದು. ಶೇಂಗಾ ಪುಡಿನೂ ಖಾಲಿ ಆಗೈತ್ರಿ. ಎಣ್ಣೆಗೆ ಸಾರು ಮಾಡಿದ್ನೆ, ಹಂಗಾಗಿ ಹಿಂಗೆ ಇಷ್ಟ. ಇನ್ನೊಂದು ಅರ್ಧ ನಿಮಿಷ ಬೇಯಿಸಿಬಿಟ್ಟು ತೆಗಿತೀನಿ. ಪಲ್ಯ ಅಂತೂ ಆಗೈತಿ. ಅದನ್ನ ತೆಗೆದು ಇಟ್ಟಿನಿ ನೀರು ಹಾಕ್ಕೊಂಡು ಹಿಟ್ಟು ನಾದಿಟ್ಟಿನಿ, ಹಂಚಿಟ್ಟಿನಿ. ಅಂತ ಸ್ವಲ್ಪ ಕಾಯಿಲಿ ತಪ್ಪಲಕ್ಕಿನ್ನ ಅದು ವೇಸ್ಟನ್ನೇ ಜಾಸ್ತಿ ಬಂದುಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ. ಹಂಗಾಗಿ ಸ್ನೇಹಾಗ ಸ್ವಲ್ಪ ತುಂಬ ಅಂತ ಒಟ್ಟ ಚೆಲ್ಲಬೇಡ. ಜಿಗಿ ಕಾಲ ತುಳಿದ್ರೆ ಮನೆಯೆಲ್ಲ ಆಗುತ್ತದೆ. ಈಗ ನಿನ್ನ ಕಟ್ಟಿತೀನಿ, ನಿನ್ಗೆ ಬೇಸ್ನೆ ಕಟ್ಟಿತೀನಿ. ಈಗ ನೀನು 2 ತಾಸು ಮ್ಯಾಗ ಆಗೈತ್ರಿ. ಈಗ ಜಡ್ಡತನ ಬರೆಯಪ್ಪ ಅಂತೇಳಿ ಕುಂದ್ರಿ ಸರ್ದ ಅಭ್ಯಾಸ ಮಾಡಿಸಿ ಮತ್ತೆ ಬಂದೀನಿ. ಇಲ್ಲಿ ಕೆಲಸ ಐತಿ ಅಡುಗೆ ಮನ್ಯಾಗಂದು. ನಾ ಬರಾಗ ಎಷ್ಟು ಬರ್ತಾನೆ ಅಷ್ಟೇ ಕರೆ. ಸುಮ್ಮನೆ ಕಿಡಿಗೇಡ್ತನ ಮಾಡ್ಕೊತ ಓಡಾಡಕೋತಾನ. ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಮಾಡಿ ನೀನು ತಗೋತೀನಿ ಕ್ಲಾಸ್. ಏನು ಕೆಲ್ಸಕತ್ತದ ಇಲ್ಲಿ ನಿನಗ? ನಡಿ ಹೋಗಿ ಪಟ್ಟತ್ತ. ನೀನು ಚುಚ್ಕ ಕಾಸು ಬಲಿನ ಕೊಡ್ತೀನಿ ಹಿಂಗೆ ನಡಿ. ಕೇಳಲ್ರಿ ಮಾತು. ವಿಡಿಯೋ ಬಂದ್ ಮಾಡಿದ್ರೆ ಕೇಳ್ತಾನವ. ಈಗ ವಿಡಿಯೋ ಚಾಲು ಐತ್ಲೆ, ಈಗ ಕೇಳಲ್ಲವ. ಹೇಳಿದ್ ಕೇಳಿ ಸ್ಲೋ ಆದ್ರೂ ಪರವಾಗಿಲ್ಲ. ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಕೂತ್ರೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ರೀ. ಇಲ್ಲಿಕ ಭಾಳ ಸ್ಲೋ ಮಾಡ್ತಾನೆ ಪಿಲ್ಯ. ಸ್ನೇಹ ತನ್ನ ಪಡಿತಾ ಮಾಡ್ಕೊತಾಳ. ಆಕೆಗೆ ನೀವು ಸ್ವಲ್ಪ ಟ್ಯೂಷನ್ ಹಾಕ್ಬೇಕ್ರಿ ಈ ವರ್ಷ. ಈಗ ಇಟ್ಟು ನಾದಿಟ್ಟಿನಿ. ಹೇಳಿದ್ ಕೇಳಿಕ್ ನನಗಂತೂ ಎದ್ರ ಮ್ಯಾಗೂ ಮನಸ್ಸು ಬರಲ್ಲ ನೋಡ್ರಿ ಫ್ರೆಂಡ್ಸ್. ಅಡುಗೆ ನೋಡ್ಕೋಬೇಕು, ವಿಡಿಯೋ ಕೆಲಸ ನೋಡ್ಕೋಬೇಕು, ಮನೆ ಕೆಲಸ, ಮಕ್ಳ ಕೆಲಸ ಎಲ್ಲನೂ.
ಬ್ಯಾಸ್ರ ಅಂದ್ರೆ ಬ್ಯಾಸ್ರ ಆಗೋಗ್ಬಿಡುತ್ತಾ. ಈಗ ರೊಟ್ಟಿ ಮಾಡೋಣ ಬರ್ರಿ. ಭಾಳ ನಾದ್ಕೊಂಡು ಇಲ್ರಿ, ಸ್ವಲ್ಪ ನಾದ್ಕೊಂಡು ಈಗಿನ ಪೂರ್ತೇಕ. 3,50,937 ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ ಕಂಪ್ಲೀಟ್ ಆಗೈತೆ ರೀ. ನಿನ್ನೆ ಸುಮಾರು ಜನರು ಕೂಡ ನನಗೆ ಒಂದು ಒಳ್ಳೆ ವಿಶೇಷ ಮಾಡ್ಯಾರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಅಬ್ಸರ್ವ್ ಮಾಡಿ ನಮ್ಮ ಚಾನಲ್ ನೋಡ್ತಿರ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ಪ್ರೋತ್ಸಾಹ ಕೊಡ್ರಿ. ಇದಕ್ಕೆಲ್ಲ ನೀವೆಲ್ಲರೂ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ನನ್ನ ಒಬ್ಬಳಿಂದನೇ ಇದಾಗಿದ್ದಲ್ಲ. ಈ ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಇಲ್ಲದೇ ಇದು ಸಾಧ್ಯನೇ ಇರ್ತಿದ್ದಿಲ್ಲ. ಹಂಗಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಖುಷಿ ಬರ್ತಡೆಗೆ ಯಾರೆಲ್ಲ ವಿಶೇಷ ಮಾಡಿರಿ, ಬೆಳಗ್ಗೆ ವಿಡಿಯೋ ಹಾಕಿದ್ದೆ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಚಾನಲ್ ಶುರು ಮಾಡಿ ಆಲ್ರೆಡಿ ಇವಾಗ 4.5 ವರ್ಷ ಆಗ್ತಾ ಬಂತು. ನೀವೆಲ್ಲರೂ ತೋರಿಸಿದಂಥ ಪ್ರೀತಿ, ಪ್ರೋತ್ಸಾಹ ಎಲ್ಲನೂ ಕೂಡ ನಾನು ಭಾಳ ಅಂದ್ರೆ ಭಾಳ ಅದನ್ನು ಮನಸ್ಸಿನಾಗ ಇಟ್ಕೊಂಡು ಅದೇ ಒಂದು ವಿಶ್ವಾಸನ ಉಳಿಸ್ಕೊಂಡು ಹೋಗೋದಕ್ಕೆ ಯಾವಾಗಲೂ ನಾನು ಪ್ರಯತ್ನ ಪಡ್ತೀನಿ. ನನ್ನ ಇಡೀ ಕುಟುಂಬದ ಒಂದು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ 4.5 ವರ್ಷದೊಳಗೆ ನನ್ನ ಏರಿಳಿತಗಳು ಏನಿದ್ದಾವೆ, ಯಾವ ಥರ ಎಲ್ಲನೂ ಕೂಡ ಫೇಸ್ ಮಾಡ್ಕೊತ ಬಂದ್ವಿ, ಎಲ್ಲವನ್ನು ಕೂಡ ಪ್ರತಿಯೊಂದೂ ನಮ್ಮ ಫ್ಯಾಮಿಲಿ ಒಂದು ಫಂಕ್ಷನ್ದಾಗಿರ್ಬೋದು, ನಮ್ಮ ಒಂದು ಕುಟುಂಬದ ಒಂದು ಹಾವಭಾವ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಇದ್ರೊಳಗೆ ಶೇರ್ ಮಾಡೀನಿ. ಅವು ಎಲ್ಲನೂ ಕೂಡ ನಮಗೆ ಭಾಳ ಅಂದ್ರೆ ಭಾಳ ಒಂದು ಖುಷಿ ಕೊಡುವಂಥ ಸಮಾಚಾರ. ಎಲ್ಲ ರೀತಿಯಿಂದನೂ ಕೂಡ ಅದಕ್ಕೆ ನೀವೇ ಕಾರಣ. ನಿಮ್ಮಿಂದನೇ ನಾವು ಮಾಡ್ತೀವಿ, ನಮ್ಮ ಕಷ್ಟ ನಾವು ಮಾಡ್ತೀವಿ, ಬಟ್ ಪ್ರತಿಫಲ ಅದೆಲ್ಲನೂ ಕೂಡ ನೀವೇ ನಮಗೆ ಒಂಥರ ಫಲ ಕೊಡೋದು ದೇವ್ರು ಇದ್ದಂಗೆ. ಯಾರೇ ಆಗಲಕ್ಕ ಒಬ್ಬ ರೈತ ಬೆಳೆದಂಥ ಒಂದು ಬೆಳೆನ ರೈತ ಬೆಳೆದಂಥ ಬೆಳೆನ ನಾವು ಗ್ರಾಹಕರಾಗಿ ಅದನ್ನು ನಾವು ಅಡುಗೆ ಮಾಡೋಕ್ಕೆ ನಾವು ಕೊಂಡ್ಕೊಂಡು ಬಂದ್ವಿ ಅಂದ್ರೆ ಆ ರೈತನಿಗೆ ನಾವು ಅದನ್ನು ರೊಕ್ಕ ಕೊಟ್ಟು ಕೊಂಡ್ಕೊಂಡಿರ್ಬೋದು. ಆದ್ರೆ ಅವ್ರು ಪಟ್ಟಂಥ ಶ್ರಮನ ನಾವು ಕೊಡೋಕ್ಕಾಗಂಗಿಲ್ಲಲ್ಲ. ಇದನ್ನು ಕೂಡ ಅದೇ ಥರನ ನೋಡಿರಿ. ಆದ್ರೆ ನಮ್ಮ ಶ್ರಮನ ನಾವು ನಮಗೋಸ್ಕರ ಮಾಡಕತ್ತಿರ್ತೀವಿ. ಸೊ ಹಾಗಾಗಿ ಅದನ್ನೇನು ದೊಡ್ಡದಾಗಿ ಹೇಳ್ಕೊಳೋದು ಏನೂ ಇಲ್ಲ. ಬಟ್ ನಾವು ಪಟ್ಟಂಥ ಶ್ರಮಕ್ಕೆ ನೀವೆಲ್ಲರೂ ಅದನ್ನು ನೋಡಿ ಅಷ್ಟೊಂದು ಖುಷಿಯಿಂದ ನಮ್ಮನ್ನು ಕೂಡ ನಿಮ್ಮ ಮನೆಯವ್ರ ಥರ ಟ್ರೀಟ್ ಮಾಡ್ತೀರಲ್ಲ, ಅದು ಭಾಳ ದೊಡ್ಡದು ನೋಡಿರಿ. ಹಾಗಾಗಿ ಇದೇ ಥರ 1 ಲಕ್ಷ ಹೋಗಿ 10 ಲಕ್ಷ ಆಗಲಿ, ಅದೆಲ್ಲದಕ್ಕಿಂತ ಹೆಚ್ಚಿಗೆ ನನಗೂ ಸಾಕಷ್ಟು ಕಷ್ಟ ಐತಿ. ಪ್ರತಿ ತಿಂಗಳು ನನಗೆ ಪಗಾರ ಆಗಬೇಕು ಅಂದ್ರೆ ನಮಗೂ ಭಾಳ ಖುಷಿ ಆಗ್ತದೆ. ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂದೆಲ್ಲ ಅಡುಗೆ ಮಾಡಿ ಕಡೆಗೆ ಅದೇ ಪಿಲ್ಯ ನಿನ್ನ ದಿನ ಮುಗ್ದಿಲ್ಲ. 4 ಶಬ್ದ ಬರ್ದಿದ್ದೆ ಈಗ 2 ತಾಸಿನ್ಯಾಗ. ಬರೀ ಪಟ ಪಟ ಬರೀ. ಆಕೆ ಯಾವ ತಾಳ ಬಡ ಬಡ ಬರೀ. ಸ್ಮಾಲ್ ತೆಗಿ. ಫಸ್ಟ್ನೇದಷ್ಟೇ ಕ್ಯಾಪಿಟಲ್, ಸೆಕೆಂಡ್ ಶಬ್ದ ಸ್ಮಾಲ್ ಬರೆಯೋದು. ಚಂದ ಕುಂದ್ರ ಪಿಲ್ಯ ಮೊದಲ. ಇನ್ನು ನನ್ನ ಮಗನ ಕೂಡ ಈ ಥರ ತಲೆ ಹೊಡ್ಕೋಬೇಕು ನೋಡ್ರಿ. ಈಗ ಬರ್ರಿ ಮತ್ತೆ ಇನ್ನೊಂದು ಏನೋ ಮಾಡ್ಬೇಕಂತ ಅನ್ಕೊಂಡಿನಿ, ಮಾಡೋಣ. ರೊಟ್ಟಿ ನೋಡ್ರಿ, ಕರೆಕ್ಟಾಗಿ 6 ರೊಟ್ಟಿ ಮಾಡೀನಿ, ತೆಳ್ಳಗೆ ಮಾಡೀನಿ, ಮೆತ್ತಗೆ ರೀ. ತೆಳ್ಳಗೆ ಮಾಡಿದ್ರೆ ಮೆತ್ತಗೆ ಬೇಯಿಸೀನಿ. ಇದೊಂದು ಚಲೋ ಆಗೈತೆ ರೀ ಚಪಾತಿಗೆ ರೊಟ್ಟಿಗೆ ನನಗೆ. ಹಾಗೆ ಇಲ್ಲಿ ಕಡಾಗಿ ಒಳಗೆ ಎಣ್ಣೆ ಹಾಕಿರ್ತೀನಿ. ಮತ್ತು ಸ್ವಲ್ಪ ಕಡ್ಲಿ ಹಿಟ್ಟು ಈ ಥರ ಕಲಿಸಿ ನೆನೆಸಿಟ್ಟಿದ್ದೀನಿ ರೀ ರೊಟ್ಟಿ ಮಾಡೋಕ್ಕಿಂತ ಮುಂಚೆಕನೆ. ಮುಂಜಾನೆ ಮಾಡಿದ್ದು ಬಟಾಟಿ ಪಲ್ಯ ಐತಿ, ಸ್ವಲ್ಪ ಉಳ್ದೈತಿ, ಅದನ್ನು ವಡೆ ಮಾಡಿದ್ರೆ ಆಯಿತು ಅಂತ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಅದನ್ನೆಲ್ಲನೂ ಇನ್ನೂ ಸ್ವಲ್ಪ ಹಾಕ್ತೀನಿ ರೀ. ಯಾಕಂದ್ರೆ ಸ್ವಲ್ಪ ಕಡ್ಲೆ ಹಿಟ್ಟು ಕೋಟಿಂಗ್ ಮಾಡಿ ಬಿಡ್ತೀವಲ್ಲ ಎಣ್ಣೆಗೆ, ಕಡಿಮೆ ಆಗುತ್ತೆ. ಅದಕ್ಕೆ ತಕ್ಕಂಗೆ ಉಪ್ಪು ಖಾರ ಎಲ್ಲ ಹಾಕಿ ಈಗ ವಡೆ ಮಾಡಿಬಿಡ್ತೀನಿ. ಒಂದು 4 ನೋಡಿರಿ ವಡೆ ಮಾಡೀನಿ. ಮೆಣಸಿನ್ಕಾಯಿ ಕರ್ದೀನಿ. ಈಗ ಅಕ್ಕಿಗೆ ಒಂದು ಇವನಿಗೆ ವಡೆ ಇಟ್ಟೀನಿ ರೀ. ಪಲ್ಯ, ಅನ್ನ, ಸಾರು ಎಲ್ಲನೂ ಕೂಡ ಇಟ್ಟು ನೋಡಿರಿ. ರೊಟ್ಟಿ ಇದೆಲ್ಲ ಇವರಿಗೆ ಊಟಕ್ಕೆ ಕೊಟ್ಬಿಡ್ತೀನಿ. ಕರೆಕ್ಟ್ ಟೈಮಿಗೆ ಯಜಮಾನ್ರು ಬಂದರು ನೋಡ್ರಿ. ಎಲ್ಲರೂ ಕುಂತು ಊಟ ಮಾಡಾಕತ್ತೀವಿ. ಸದ್ಯಕ್ಕೆ ರೊಟ್ಟಿ, ರಾಜಗಿರಿ ಪಲ್ಯ ಮಸ್ತ್ ಅಂತೇನ ಹೇಳ್ಬೋದು ನೋಡ್ರಿ. ಕೊಟ್ಟಿ ನಾವು ತಾಟ್ನೆ
ಊಟ ಮಾಡಕತ್ತೀವಿ. ನಿಮ್ಮ ಮನೆಗೆ ಏನು ಪಲ್ಯ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ. ಬೆಳಿಗ್ಗೆ ಆಗೈತೆ ನೋಡ್ರಿ ಫ್ರೆಂಡ್ಸ, ಟೈಮ್ 7 ಗಂಟೆ 5 ನಿಮಿಷ ಹಾಕಿ ಬಂದೈತಿ. ಇವತ್ತು ಶನಿವಾರ ರೀ, ಹಾಗಾಗಿ ಮಕ್ಕಳಿಗೆ ಬುತ್ತಿದು ಮಾಡೋದು ಇರ್ತದೆ ಅಂತೇಳಿ ಲಗುಟ್ಟಿದ್ದೀವಿ. ಆಲ್ರೆಡಿ ಸ್ನೇಹಂದು ಜಳಕ್ಕಾಗೈತಿ, ಈಗಿನೂ ರೆಡಿ ಆಗೋಳಕ್ಕೆ ಸಾಕ್ಸ್ ಹಾಕೊಂತ ಕುಂತಾಳ. ಈ ನನ್ನ ಮಗ ಸ್ವಲ್ಪ ಲೇಟಾಗಿ ಎದ್ದನ್ರಿ. ಏನು ಮಾಡ್ಕೊಳತ್ತಿ ಪಿಲ್ಲೆ? ಮೊದಲ ಅಣಿಗೆ ತಗೋ ಬಚ್ಕೋ. ನಾನು ಕೂಡ ಇವಾಗ ನೀರಿನ ಬಟ್ಲಿ ತುಂಬಿಟ್ಟೇನಿ ರೀ ಇಬ್ರದ್ದು. ಪಿಲ್ಲೆ ಇನ್ನೊಂದು ದೊಡ್ಡ ಬಟ್ಲಿ ತರಬೇಕು ರೀ, ಸಣ್ಣದಾಗಿರ್ತದು. ಪಡ್ಡು ಮಾಡೀನಿ, ಹಂಗೆ ಚಟ್ನಿ ಮಾಡೀನಿ. ಸ್ವಲ್ಪ ಬಿಸಿ ಭಾಳ ಅದಾವ ಅಂತೇಳಿ ಹಂಗೆ ಇಟ್ಟಿದ್ದೀನಿ ರೀ, ಯಾಕಂದ್ರೆ ಚಟ್ನಿ ಮ್ಯಾಗ ಇಡ್ತೀನಲ್ಲ ಅದೊಂಥರ ಟೇಸ್ಟ್ ಹೋಗ್ಬಿಡುತ್ತೆ ಬಿಸಿದ್ರ ಮ್ಯಾಗಿಟ್ಟು. ಅದಕ್ಕೆ ಸ್ವಲ್ಪ ಮೀಡಿಯಮ್ ಆಗ್ಯಾವು ಪಡ್ಡು. ಬ್ಯಾಗ್ನೇ ಇಟ್ಟುಬಿಡೋದು. ಮಕ್ಕಳು ಹೋದಾದ್ಮ್ಯಾಗ ನಾನು ಕೂಡ ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡೆ. ಯಜಮಾನ್ರು ಇದ್ದರು, ಚಟ್ನಿ ಮಾಡಿಟ್ಟಿದ್ದೆ, ಪಡ್ಡಿನ ಹಿಟ್ಟಿತ್ತು, ಅವ್ರಿಗೆ ಇಷ್ಟು ಪಡ್ಡು ಮಾಡಿಕೊಟ್ಟು ನಾಷ್ಟ ಮಾಡಿಕೊಂಡೆ. ಚಹಾ ಮಾಡೋಕೆ ಹಾಲು ಇದ್ದಿದ್ದಿಲ್ಲ ರೀ, ನಿನ್ನೆ ಕಲಸಾಗಿದ್ದು ಹಾಲು. ಆ್ಯಕ್ಚುಲಿ ತರಲಿಲ್ಲ, ಅವ್ರು ಲೇಟ್ ನೈಟಾಗಿ ಬಂದ್ರಂತೇಳಿ. ಆಮ್ಯಾಗ ಬೆಳಗ್ಗೆ ಇವಾಗ ಅವ್ರದ್ದು ಸ್ವಲ್ಪ ಬೇರೆ ಕಡೆ ಕೆಲಸ ಇತ್ತು ಅಂತೇಳಿ ಬರೀ ಹಾಲು ಕೊಟ್ಟರು. ನಾನೇನೈತಿ ಈಗ ಚಹಾ ಮಾಡ್ಕೊಂಡಿನಿ ರೀ. ಗಾಳಿಗೆ ಆ ಕಡೆ ಈ ಕಡೆ ಬಾಕುಲ್ ಬಡ್ಯದ ನೋಡ್ರಿ ಫ್ರೆಂಡ್ಸ, ಒಬ್ರಿಗೊಬ್ರು ಮಸ್ತಾಗಿ ಕಡಕ್ಕಾಗಿ ಚಹಾ ಕುಡಿಯೋಣ ಬರ್ರಿ. ಸೊ ಫ್ರೆಂಡ್ಸ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ. ಹಾಗೆಯೇ ನಾನು ಹಾಕಿರುವಂಥ ನಿನ್ನೆ ನನ್ನ ಬಿಸಿ ಪಾರ್ಟಿಯ ಒಂದು ಅಮೌಂಟ್ ಏನು ಬಂದೈತ್ರಿ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯನೂ ಕೂಡ ತಿಳಿಸಿದ್ದೀರಿ. ಸಾಕಷ್ಟು ರೀತಿಯಾಗಿ ಒಂದು ಪ್ರೋತ್ಸಾಹ ಕೊಡುವಂಥ ಕಾಮೆಂಟ್ಸ್ ಅದಾವು. ನನಗೂ ಖುಷಿ ಆಯ್ತೆಲ್ಲ. ಬಟ್ ನನಗೆ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ರೀ. ಸ್ವಲ್ಪ ಬೇರೆ ಕೆಲಸನೊಳಗೆ ನಾನು ತೊಡಗಿಸ್ಕೊಳಕತ್ತೀನಿ. ಎಲ್ಲ ಕಮೆಂಟ್ಸು ಓದ್ತೀನಿ, ರಿಪ್ಲೈ ಕೊಡೋಕ್ಕಾಗಿಲ್ಲ, ಬೇಜಾರಾಗಬೇಡ್ರಿ. ಬಟ್ ಎಲ್ಲರೂ ಕಮೆಂಟು ಓದೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.